ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರಾಯರ ಸನ್ನಿಧಾನಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಸೇವೆ ಕೂಡ ಮಾಡಿದ್ರು. ಆ ಸೇವೆ ಯಾವುದು, ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಮೊದಲಿಗೆ ರಾಯರ ಬೃಂದಾವನದ ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ. ಹಾಗೇನೆ ರಾಯರ ಮಠದಲ್ಲಿ ನಡೆದಂತಹ ಸೇವೆ ಯಾವುದು ಅಂದ್ರೆ ಕಲ್ಯಾಣೋತ್ಸವ. ತುಂಬಾ ವಿಶೇಷವಾದಂತಹ ಒಂದು ಸೇವೆ ಇದು. ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ರು ಅರಸೀಕೆರೆಯಲ್ಲಿ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವವನ್ನ ಮಾಡಿಸಿದ್ರು. ನಾನು 10ನೇ ಕ್ಲಾಸಲ್ಲಿದ್ದಾಗ ಅರಸೀಕೆರೆಯಲ್ಲಿ ಈ ಒಂದು ಕಲ್ಯಾಣೋತ್ಸವವನ್ನ ನೋಡಿದ್ದೆ. ಮತ್ತೆ ಇವಾಗಲೇ ನೋಡ್ತಾ ಇರೋದು. ನನಗಂತೂ ಈ ಒಂದು ಸೇವೆಯಲ್ಲಿ ಪಾಲ್ಗೊಂಡು ತುಂಬಾನೇ ಖುಷಿ ಆಯ್ತು. ತುಂಬಾ ವಿಶೇಷವಾದಂತಹ ಒಂದು ಸೇವೆ ಇದು. ಅದು ರಾಯರ ಸನ್ನಿಧಾನದಲ್ಲಿ ನಡೆದಿದ್ದಂತೂ ಇನ್ನಷ್ಟು ಖುಷಿ ಆಯ್ತು. ಹಾಗೆ ಈ ಒಂದು ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡಿದ್ದು ಅದು ನಮ್ಮ ಭಾಗ್ಯ ಅಂತಾನೆ ಭಾವಿಸ್ತೀನಿ. ಯಾಕೆಂದ್ರೆ ಇವಾಗ ಅಧಿಕ ಮಾಸ ಕೂಡ ಇದೆ. ತುಂಬಾ ವಿಶೇಷ. ಅಧಿಕ ಮಾಸ ಅಂದ್ರೆ ವಿಷ್ಣುವಿಗೆ ಸಮರ್ಪಿತವಾದಂತಹ ಮಾಸ ಅಲ್ವಾ. ಈ ಒಂದು ಮಾಸದಲ್ಲಿ ಈ ಒಂದು ಕಲ್ಯಾಣೋತ್ಸವವನ್ನ ನೋಡುವಂತಹ ಒಂದು ಭಾಗ್ಯ ಸಿಕ್ಕಿದ್ದು ನನಗೆ ತುಂಬಾ ಖುಷಿ ಅಂತ ಅನ್ನಿಸ್ತು. ಕಲ್ಯಾಣೋತ್ಸವವನ್ನ ಮಾಡಿಸೋದ್ರಿಂದ ಅಥವಾ ಈ ಒಂದು ಸೇವೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಏನೆಲ್ಲ ಪ್ರಾಪ್ತಿಯಾಗುತ್ತೆ, ಯಾಕೆ ಈ ಒಂದು ಕಲ್ಯಾಣೋತ್ಸವವನ್ನ ಮಾಡಿಸ್ತಾರೆ ಅನ್ನುವಂಥದ್ದನ್ನ ನನಗೊತ್ತಿರೋಷ್ಟು ಮಾಹಿತಿನ ಈ ಒಂದು ವಿಡಿಯೋಲಿ ತಿಳಿಸ್ತೀನಿ. ಈಗ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡಿದ್ದೆ, ನೋಡ್ಕೊಂಬನ್ನಿ. ಆ ನಂತರ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ತೀನಿ. ಹಾಗೆಯೇ ಮೊದಲನೇದಾಗಿ ಈ ಒಂದು ಕಲ್ಯಾಣೋತ್ಸವಕ್ಕೆ ಕರೆದಂತಹ ಮಠದ ಮ್ಯಾನೇಜರ್ ಆದಂತಹ ಗುರುರಾಜ್ ಸರ್ಗೆ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಕಲ್ಯಾಣೋತ್ಸವದ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡಿದ್ದೆ. ನನಗೆ ಡೀಟೇಲ್ ಆಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸಾಧ್ಯವಾದಷ್ಟು ನಾನು ವಿಡಿಯೋಗಳನ್ನ ಮಾಡ್ಕೊಂಡಿದ್ದೆ. ಅದನ್ನು ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ಕೊಂಬನ್ನಿ. ಎಲ್ಲರೂ ಹೇಳಿ, ಮಾಂಗಲ್ಯಂ ತಂತುನಾನೇನ. ನಾವೆಲ್ಲ ಮಾಂಗಲ್ಯ ಕಟ್ಕೋತಾರೆ. ಮಮ್ಮ ಜೀವನ
ಹೇತುನಾಮ ಅಂತ ಹೇಳ್ತೇವೆ, ನನ್ನ ಜೀವನಕ್ಕೋಸ್ಕರವಾಗಿ ಅಂತ. ಇಲ್ಲಿ ಭಗವಂತ ಮಾಂಗಲ್ಯ ಧಾರಣ ಮಾಡಬೇಕಾದ್ರೆ ಏನು ಹೇಳಿದ್ದಾನೆ ಅಂದರೆ, ಮಾಂಗಲ್ಯಂ ತಂತುನಾನೇನ ಜಗಜ್ಜಿ ಭಗವಂತ ಹೇಳ್ತಾರೆ, ಶ್ರೀನಿವಾಸ ದೇವರು ಹೇಳಿದ್ದಾರೆ ಪದ್ಮಾವತಿಗೆ ಅಂದರೆ, ಜಗಜ್ಜೀವನ ಹೇತುನ ಕಂಠೇ ಬದ್ನಾಮಿ ಶುಭಗೆ ಸಾಜೀವ ಶರದಾಕ್ಷತಂ ಅಂತ ಹೇಳಿ ಪದ್ಮಾವತಿ ಅಮ್ಮನವರಿಗೆ ಮಾಂಗಲ್ಯ ಧಾರಣೆ ಮಾಡಿದ್ದಾನೆ. ಇನ್ನು ಭೂದೇವಿಯವರು ಹೇಳಿದ್ದಾರೆ, ಮಾಂಗಲ್ಯಂ ತಂತುನಾನೇನ, ಬರೇ ಲೋಕರಕ್ಷಣೆಯಾದ ಸಾಲದು, ಜಗಜ್ಜೀವನ ಆದರೂ ಸಾಲದು, ಲೋಕರಕ್ಷಣೆಯಾಗಬೇಕು. ಲೋಕರಕ್ಷಣೆಯಾಗಬೇಕಾದ್ರೆ ಭೂದೇವಿ ಕೊಡೋದೇನು, ನಮಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳಲ್ಲ. ಅದಕ್ಕೆ ಲೋಕರಕ್ಷಣ ಹೇತುನಾಮ ಅಂತ ಹೇಳಿ ಭೂದೇವಿ ಅಮ್ಮನವರಿಗೆ ಮಾಂಗಲ್ಯ ಧಾರಣೆ ಮಾಡಿದ್ದಾರೆ. ಎರಡೂ ಮಾಂಗಲ್ಯ ಧಾರಣೆ ಒಟ್ಟಿಗೆ ಆಗುತ್ತೆ. ಒಂದು ಶ್ರೀಮಠದ ಪರವಾಗಿ ವ್ಯವಸ್ಥಾಪಕರು ಮಾಡ್ತಾರೆ, ಇನ್ನೊಂದು ನಿಮ್ಮೆಲ್ಲರ ಪರವಾಗಿ ಅರ್ಚಕರು ನಾವು ಮಾಡ್ತೇವೆ. ಶ್ರೀನಿವಾಸ ಕಲ್ಯಾಣ ಸೇವೆಯನ್ನ ಮಾಡಿಸೋದ್ರಿಂದ ಭಕ್ತರ ಸಕಲ ಇಷ್ಟಾರ್ಥ ಸಿದ್ಧಿಸುತ್ತೆ. ಸಕಲ ಐಶ್ವರ್ಯ, ಕುಟುಂಬದಲ್ಲಿ ನೆಮ್ಮದಿ, ಹಾಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮದುವೆ ಮಾಡುವಾಗ ಏನಾದರೂ ಅಡೆತಡೆಗಳು ಬರ್ತಾ ಇದ್ರೆ ಪ್ರತಿಯೊಂದು ಕೂಡ ನಿವಾರಣೆ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಭಗವಾನ್ ವಿಷ್ಣುವಿನ ಒಂದು ಕಲ್ಯಾಣೋತ್ಸವದ ಕಥೆಯನ್ನ ಕೇಳೋದ್ರಿಂದ ಅಥವಾ ಸೇವೆ ಮಾಡಿಸೋದ್ರಿಂದ ಅತ್ಯಂತ ಶುಭ ಫಲಗಳನ್ನ ಭಕ್ತರುಗಳು ಪಡಿತಾರೆ. ಕಲ್ಯಾಣೋತ್ಸವದ ಬಗ್ಗೆ ನೀವು ಕೇಳೇ ಇರ್ತೀರಾ. ಇದನ್ನ ಅಂದ್ರೆ ಈ ಒಂದು ಕಲ್ಯಾಣ ಸೇವೆಯನ್ನ ಮಾಡಿಸೋದ್ರಿಂದ ಏನೆಲ್ಲ ಫಲ ಸಿಕ್ಕತ್ತೆ, ಇದರ ಮಹತ್ವವೇನು ಅಂತ ಈಗ ತಿಳ್ಕೊಳ್ಳೋಣ. ಕಲ್ಯಾಣೋತ್ಸವ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ವಿವಾಹ ಪ್ರಾಪ್ತಿ ಅಂತ. ಅಂದ್ರೆ ಇವಾಗ ಮದುವೆ ಏನಾದ್ರೂ ವಿಳಂಬವಾಗ್ತಾ ಇದ್ರೆ ಅಥವಾ ಕಂಕಣ ಭಾಗ್ಯ ಕೂಡಿ ಬರ್ದಿದ್ರೆ ಈ ಸೇವೆಯನ್ನ ಮಾಡಿಸ್ಬೇಕಾಗತ್ತೆ. ಇದನ್ನ ಮಾಡಿಸೋದ್ರಿಂದ ಶೀಘ್ರವಾಗಿ ಕಂಕಣ ಭಾಗ್ಯ ಕೂಡಿ ಬರುವಂಥದ್ದು, ಅಂದರೆ ಬೇಗ ಮದುವೆ ಆಗುತ್ತೆ, ಹಾಗೆ ಉತ್ತಮ ಸಂಬಂಧ ಕೂಡಿ ಬರುತ್ತೆ ಅನ್ನುವಂಥದ್ದಿದೆ. ಹಾಗೆ ಕುಟುಂಬದಲ್ಲಿ ಸಾಮರಸ್ಯ. ದಂಪತಿಗಳು ಈ ಸೇವೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಅವರ ನಡುವಿನ ಬಾಂಧವ್ಯ ಗಟ್ಟಿಯಾಗುತ್ತೆ, ಸಂಸಾರದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರು ವಿವಾಹವಾಗ್ತಾ ಇರೋದಿಲ್ಲ, ಏನಾದ್ರೂ ಒಂದು ಅಡೆತಡೆ ಬರ್ತಾ ಇದ್ರೆ ಕಲ್ಯಾಣೋತ್ಸವವನ್ನ ಮಾಡಿಸ್ಬೋದು. ಈ ಒಂದು ಸೇವೆ ಮಾಡಿಸೋದ್ರಿಂದ ಅಷ್ಟು ಅನುಗ್ರಹ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾಗೆ ಶೀಘ್ರವಾಗಿ ವಿವಾಹ ಕೂಡ ಆಗುತ್ತೆ. ಸೇವೆ ಮಾಡಿಸೋದಾಗಿರ್ಬೋದು ಅಥವಾ ಈ ಒಂದು ಸೇವೆಯಲ್ಲಿ ಪಾಲ್ಗೊಂಡ್ರು ಅಷ್ಟೇನೆ ಅಷ್ಟು ನಿಮಗೆ ಅನುಗ್ರಹ ಅನ್ನೋದು ಸಿಕ್ಕುತ್ತೆ. ತುಂಬಾ ವಿಶೇಷವಾದಂತಹ ಸೇವೆ ಅಲ್ವಾ. ಈಗ ನೋಡ್ತಾ ಇರ್ಬೋದು, ಕಲ್ಯಾಣೋತ್ಸವ ನಡೀತಾ ಇರುವಂಥದ್ದು. ತುಂಬಾ ಚೆನ್ನಾಗಿ ಆಚಾರ್ಯರು ಕಲ್ಯಾಣೋತ್ಸವವನ್ನ ಮಾಡಿಕೊಟ್ರು. ನಮಗಂತೂ ನೋಡಿ ತುಂಬಾನೇ ಖುಷಿ ಆಯ್ತು. ತುಂಬಾ ವರ್ಷನೇ ಆಗಿತ್ತು ಕಲ್ಯಾಣೋತ್ಸವವನ್ನ ನೋಡಿ. ಹಾಗೇನೆ ಇನ್ನೊಂದು ಹೇಳಬೇಕು ಅಂದ್ರೆ, ಈ ಒಂದು ಸೇವೆಯಲ್ಲಿ ಪಾಲ್ಗೊಂಡಂತಹ ಪ್ರತಿ ಭಕ್ತರ ಕೈಯಲ್ಲೂ ಅವರು ಸ್ವಾಮಿಗೆ ಹೂವನ್ನ ಸಮರ್ಪಣೆ ಮಾಡಿಸಿದ್ದು, ಕಲ್ಯಾಣೋತ್ಸವದ ಬಗ್ಗೆ ಮಾಹಿತಿನ ತಿಳಿಸಿದ್ರು. ಹಾಗೆ ಪ್ರತಿಯೊಂದನ್ನು ತುಂಬಾ ಡಿಟೇಲ್ ಆಗಿ ಹೇಳ್ತಾ ಇದ್ರು. ತುಂಬಾ ಚೆನ್ನಾಗಿ ಅವರು ಕಲ್ಯಾಣೋತ್ಸವವನ್ನ ಮಾಡಿಕೊಟ್ರು. ರಾಯರ ಮಠದಲ್ಲಿ ನಡೆದಂತಹ ಕಲ್ಯಾಣೋತ್ಸವ ಹೇಗಿತ್ತು ಅಂತ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಂಡೆ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ಅಧಿಕ ಮಾಸದಲ್ಲಿ ಕಲ್ಯಾಣೋತ್ಸವವನ್ನ ದರ್ಶನ ಮಾಡೋದೇ ತುಂಬಾ ವಿಶೇಷ ಫಲಗಳನ್ನ ದರ್ಶನ ಮಾತ್ರದಿಂದಲೂ ಕೂಡ ನೀವು ಪಡಿತೀರಾ. ಹಾಗಾಗಿ ಈ ಒಂದು ವಿಡಿಯೋ ನೋಡಿದವ್ರಿಗೂ ಒಳ್ಳೇದಾಗೇ ಆಗುತ್ತೆ. ಇವತ್ತಿನ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.